ಈ ದಿನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಖುಷಿಯಾಗಿ ಹೇಳು ಮುನಿಯಪ್ಪ. ಕಾನೂನು ಸಚಿವರು ಮತ್ತು ಮಹದೇವಪ್ಪನವರು ವಿಶೇಷವಾಗಿ ಗೇಟ್ ತಗೊಂಡು ಗೃಹ ಸಚಿವರು ಪ್ರಿಯಾಂಕ್ ಅವರು, ಶಿವರಾಜ್ ತಂಗಡಿಯವರು, ಜೊತೆಯಲ್ಲಿ ಡಾಕ್ಟರ್ ಸುಧಾಕರ್ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ತಿಮ್ಮಾಪುರ ಅವರಿದ್ದಾರೆ, ಸುರೇಶ್ ತಂಗಡಿಯವರಿದ್ದಾರೆ. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸ ಪುಟಗಳಿಗೆ ಸೇರಿದ್ದಾರೆ. ಸುವರ್ಣಾಕ್ಷರಗಳಲ್ಲಿ ಬರಬೇಕು. ಇವತ್ತು ದಿನ 40 ವರ್ಷಗಳ ಹೋರಾಟಕ್ಕೆ ಸಾಮಾಜಿಕ ಬದ್ಧತೆಯಾಗಿ ಅವರ ಭಾಷಣದಲ್ಲಿ ಕೂಡ ಕಟುವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಮವಾಗಿ ಅವಕಾಶ ಮಾಡಿಕೊಡ್ತೀವಿ, ಎಲ್ಲರೂ ಸಮವಾಗಿ ಮಾಡಬೇಕು. ಬಸವಣ್ಣವರ ಚಿಂತನೆ ಮೈಗೂಡಿಸ್ಕೊಳ್ಬೇಕು, ನುಡಿದಂತೆ ನಡೀಬೇಕನ್ನೋದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ನುಡಿದಂತೆ ನಡೆಯೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ತೀರ್ಮಾನವನ್ನು ಮಾಡಿದ್ದಾರೆ. ಚಿತ್ರದುರ್ಗದಂತ ಐತಿಹಾಸಿಕ ಸಮಾವೇಶ ನಮ್ಮ ಪಕ್ಷದ ಹಿರಿಯ ನಾಯಕರು, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಆ ದಿನ ಸುರ್ಜೇವಾಲ ಅವರಿದ್ದರು. ನಾವೆಲ್ಲ ಇಲ್ಲಿರೋದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿದ್ದರು, ರಮೇಶ್ ನಾಯಕ್ ಇದ್ದರು ಮತ್ತು ನಮ್ಮ ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಇದ್ರು. ಮತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಣಯ ಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ, ಅವರೆಲ್ಲರ ಸರ್ವಸಮ್ಮತಿಯಿಂದ ಒಳ ಮೀಸಲಾತಿ ಮಾಡಲಿಕ್ಕಾಗಿದೆ. ಅವರ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ಮಾಡಿದೆ ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಕ್ಕೂಡಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿದ್ದಾರೆ. ಒಂದು ಐತಿಹಾಸಿಕವಾದ ತೀರ್ಮಾನ. 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಮತ್ತು ಮಹದೇವಪ್ಪನವರಿಗೂ, ಗೃಹ ಸಚಿವರಿಗೂ ಮತ್ತು ಕಾನೂನು ಸಚಿವರು ಖರ್ಗೆ ಅವರು, ತಿಮ್ಮಾಪುರ ಅವರು ಮತ್ತು ಶಿವರಾಜ್ ತಂಗಡಿ ಇವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಖ್ಯಮಂತ್ರಿಗಳ ಅಗತ್ಯ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟೇ ಏನು ಎಡಗೈ ಬಲಿಗೆ ಅಂತ ಗಲಾಟೆಗಳು ನಡೆಯುತ್ತಿತ್ತು, ಅದಕ್ಕೆ ಇತಿಶ್ರೀಯಾಗಿದೆ. ನಾವೆಲ್ಲ ಅಣ್ಣ ತಮ್ಮಂದಿರು ಹಿಂದಿನಿಂದ ಒಟ್ಟಾಗಿ ಬಂದಿದ್ದೀವಿ, ಮುಂದೇನೂ ಒಟ್ಟಾಗಿ ಹೋಗ್ತೀವಿ, ಒಟ್ಟಾಗಿರ್ತೀವಿ, ಒಟ್ಟಾಗಿ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸ್ತೀವಿ, ಪಕ್ಷವನ್ನು ಬಲಪಡಿಸ್ತೀವಿ. ತಂಗಡಿಗೆ ತಂಗಡಿಗೆ ಅವರು ಮಾತಾಡ್ತಾ ಇದ್ದಾರೆ. ತಂಗಡಿಗೆ ಅವರು ಮಾತಾಡ್ತಾರೆ. ತಾಳಪ್ಪ, ಒಂದು ಐತಿಹಾಸಿಕ ನಿರ್ಧಾರವನ್ನ ಸನ್ಮಾನ್ಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಇದು ಎಲ್ಲರೂ ನಮ್ಮ ಮನವೊಲಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹಿಂದೆ ಏನು ನಾವು 17%ಗೆ 6.5 ಅನ್ನು ಮಾಡಿದ್ದೀವಿ, ಅದೇ ರೀತಿ ಒಳಗ ಅದೇ ಪ್ರೊಪೋರ್ಷನೇಟ್ ಆಗಿದ್ದು 5.25, 5.25 ಮತ್ತು 4.5 ಅಂತ ಇವತ್ತ ಒಂದು ಐತಿಹಾಸಿಕ ನಿರ್ಧಾರ ಎಲ್ಲರನ್ನೂ ಒಪ್ಪಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಅದರ ಜೊತೆಗೆ ರೋಸ್ಟರ್ ಬಗ್ಗೆ ನಮ್ಮ ಸಮಾಜ, ಎಲ್ಲ ಸಮಾಜದಲ್ಲಿಯೂ ರೋಸ್ಟರ್ದ ಒಂದು ಆತಂಕ ಇತ್ತು. ಅದು ವಿಶೇಷವಾಗಿ ಈ ಗ್ರೂಪ್ಗೆ ರಸ್ತೆ ಆಗ್ಬಿಡ್ತೈತೆ, ಎ ಆದ್ಮೇಲೆ ಬಿ, ಅದಕ್ಕಾದ್ಮೇಲೆ ಸಿ, ಅಂದ್ರೆ ಕನಿಷ್ಠ 35-40 ವರ್ಷ ಆದ್ಮೇಲೆ ಸಿ ಬರ್ತೈತಿ ಅನ್ನೋದನ್ನ ಎಲ್ಲರಿಗೂ ಆತಂಕ ಇತ್ತು. ನಮ್ಮ ಸಮುದಾಯದ ಎಲ್ಲ ತಜ್ಞರು ಬಂದು ನಮ್ಮ ಹತ್ರ ಆ ವಿಚಾರವನ್ನು ಚರ್ಚೆ ಮಾಡಬೇಕು. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಯಾರಿಗೂ ಅನ್ಯಾಯ ಆಗಬಾರ್ದು. ಎ, ಬಿ, ಸಿ ಇವ್ರು ಯಾರಿಗೂ ಅನ್ಯಾಯ ಆಗಿರ್ತದ ಒಂದೇ ಸತೆ ಅವ್ರಿಗೆಲ್ಲರಿಗೂ ಅಪಾರ್ಟ್ಮೆಂಟ್ ಒಳಗ ಅವಕಾಶ ಸಿಗಬೇಕು. ಅದರ ಜೊತೆಗೆ ಈ ಗ್ರೂಪ್ಗಳಾಗ ಏನು ಅಲೆಮಾರಿಗಳನ್ನು ಕಟ್ಟಿದ್ದಾರೆ, ಅಲೆಮಾರಿನ
ಇದ್ದಾರೆ.